ನಮಸ್ಕಾರ. NR ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಕಾರ್ಯನಿರ್ವಾಹಕ ಅಧಿಕಾರಿಗಳ ಆಫೀಸ್ ಮುಂದೆ ಆಮರಣ ಉಪವಾಸ ಧರಣಿ ಸತ್ಯಾಗ್ರಹ ಕುಳಿತೀವ್ರಿ. ಇವತ್ತು ಕಾರಣ ಏನಪ್ಪ ಅಂದ್ರೆ ನಾವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದೀವಿ ರೀ. ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟ್ನೊಳಗೆ ಸುಮಾರು 300 ಕುಟುಂಬಗಳದಾವು. ಅವರಿಗೆ ಈಗಾಗಲೇ 120 ಹಕ್ಕುಪತ್ರ ಕೊಟ್ಟಾರು. ಇನ್ನೂ ಕೆಲವೊಬ್ಬರಿಗೆ ಹಕ್ಕುಪತ್ರ ಕೊಡಬೇಕು. ಅವರೆಲ್ಲರಿಗೆ ಸ್ವತ್ತು ಉತ್ತಾರ ಮತ್ತು ಹಕ್ಕುಪತ್ರ ಕೊಟ್ಟು ಅವರಿಗೆ ಆಶ್ರಯ ಮನೆ ಕಟ್ಕೊಳ್ಳೋಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಸುಮಾರು 6-7 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದೀವಿ ರೀ. ಇವು ಅಧಿಕಾರಿಗಳು ಹೆಂಗೆ ಮಾಡಾಕ್ತಾರಪ್ಪ ಅಂದ್ರೆ ಸಣ್ಣ ಹುಡುಗರನ್ನ ಸಂಭಾಳಿಸಿದಂಗೆ ಚಾಕ್ಲೇಟ್ ಕೊಟ್ಕೊತ ಹೆಂಗೆ ಸಂಭಾಳಿಸ್ತಾರೆ ಹಂಗೆ ಸಂಭಾಳಿಸ್ಕೊತ ಬಂದಾರ್ರಿ. ನಾವು ಒಂದು ಕಾನೂನಕ್ಕೆ ಮತ್ತು ಅವರಿಗೆ ಗೌರವ ಕೊಟ್ಕೊತ ಬಂದಿದ್ದೀವಿ ಇಲ್ಲಿವರೆಗೆ. ಆದರೂ ಅವ್ರಿಗೆ ಯಾವುದೇ ರೀತಿ ಎಚ್ಚೆತ್ತುಕೊಳ್ಳದನ ಕೇವಲ ಹೊಂದಾಣಿಕೆ ರಾಜಕಾರಣದ ಮೇಲೆ ಅವ್ರು ಇವತ್ತು ನಮ್ಮನ್ನ ಬಲಿಪೋಷಿ ಮಾಡಾಕತ್ತಾರೆ ರೀ. ಆ ಕಾರಣಕ್ಕಾಗಿ ನಾವು ಆಮರಣ ಉಪವಾಸ ಧರಣಿ ಸತ್ಯಾಗ್ರಹ ಕುಳಿತುಕೊಂಡಿವ್ರಿ ಸರ. ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ನಾಳೆ ಹಿಡ್ದನ ಮಡ್ಡಿ ಪ್ಲಾಟ್ದೊಳಗೆ ಇರ್ತಕ್ಕಂಥ 120 ಕುಟುಂಬಗಳಿಗೆ ಏನು ಈಗಾಗಲೇ ಮನೆ ಕಟ್ಟಿ ಕೊಟ್ಟಿರಿ ಅವರಿಗೆ ಈ ಸ್ವತ್ತು ಉತ್ತಾರ ಪಂಚಾಯತ್ ಒಳಗೆ ಕಟ್ಟಿ ಕೊಡಬೇಕು. ಈ ಸ್ವತ್ತು ಉತ್ತಾರ ಕೊಡೋಕೆ ಪ್ರಾರಂಭ ಮಾಡಬೇಕು. ಮುಂದೆ ಇನ್ನು ಉಳಿದಂಥ ಕುಟುಂಬಗಳಿಗೆ ಪರಿಶೀಲನೆ ಮಾಡಿ ಅವ್ರಿಗೆ ಶೀಘ್ರನ ಹಕ್ಕುಪತ್ರ ನೀಡಬೇಕಂತೇಳಿ ನಾವು ಮನವಿ ಮಾಡ್ಕೊಂಡಿವ್ರಿ ಸರ್. ಮುಂದೆ ಈಗಾಗಲೇ ಗ್ರಾಮ ಪಂಚಾಯತಿ ಒಳಗೆ 9 ನಂಬರ್ ಬುಕ್ಕ ರಿಜಿಸ್ಟರ್ ಬುಕ್ಕದೊಳಗೆ ಎಲ್ಲರದು ಫಲಾನುಭವಿಗಳದ ಮನೆ ಇದ್ದಂಥವ್ರದ್ದು ಎಲ್ಲರದು ರಿಜಿಸ್ಟರ್ ಐತ್ರಿ. ಮುಂದೆ ಡಿಮ್ಯಾಂಡ್ ಬುಕ್ ಐತ್ರಿ ಸರ್. ನಾವು ಈಗಾಗಲೇ ಅವರಿಗೆ ಎಲ್ಲ ನಮ್ಮ ಡಿಮ್ಯಾಂಡ್ ಪ್ರಕಾರ ನಾವು ಅಂಕಣ ಪಟ್ಟಿ ಮುಗೋತ್ ಬಂದಾರೆ ಸರ್ ಎಲ್ಲರೂ ರೀ. ಇವೆಲ್ಲ ದಾಖಲೆ ಇದ್ರೂ ಯಾಕೆ ನಿಷ್ಕಾಳಜಿ ಮಾಡಾಕ್ತಾರೆ ಅನ್ನೋದು ಯುವ ಸಾಹೇಬರು ಇವತ್ತು ಬಹಿರಂಗವಾಗಿ ಹೇಳಿಕೆ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾವು ಇವತ್ತು ಎಲ್ಲರೂ ಹೋರಾಟ ಮಾಡೋಕೆ ಬಂದೀವಿ ರೀ ಇವತ್ತು. ಆದರೆ ಇನ್ನೂ ನಾವು ಕರೆದ್ರೆ ಸಾವಿರಾರು ಜನ 100-150 ಜನ ಬರ್ತೀವಿ ರೀ. ಕಾನೂನು ಸುವ್ಯವಸ್ಥೆಗಾಗಿ ನಾವು ಭಾಳ ಜನ ಬಂದೀವಿ ಅಂದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆಗೆ ಧಕ್ಕೆ ಹಾಕಚ್ಚೋ ಅನ್ನೋ ಒಂದು ಕಾರಣಕ್ಕಾಗಿ ಅಷ್ಟೇ ನಾವು ಒಂದು 30-40 ಜನ ಬಂದೀವಿ. ಇದು ಏನಾರು ಮಿತಿ ಮೀರಿ ಅವ್ರು ಏನು ಇವತ್ತು ಪರಿಹಾರ ಕೊಡಲೇ ಇಲ್ಲ ಅಂದ್ರೆ ನಾಳೆ ಹಿಡಿದ ಸಂಖ್ಯೆನೂ ಜಾಸ್ತಿ ಆಕಚ್ಚಿ, ಹೋರಾಟನೂ ತೀವ್ರ ಆಕಚ್ಚಿ. ನಮ್ಮದು ಇನ್ನೊಂದು ಬೇಡಿಕೆ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಒಳಗೆ ನಾವೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಮಡ್ಡಿ ಪ್ಲಾಟ್ದಾಗ ಬರ್ತಕ್ಕಂಥ ಅನುದಾನದೊಳಗೆ ಒಂದು 2 ಲಕ್ಷ ರೂಪಾಯಿದ ಶುದ್ಧ ಕುಡಿಯೋ ನೀರಿನ ಘಟಕ ಇಟ್ಕೊಂಡಿದ್ದೀವಿ ನಾವು. ಮತ್ತು ಶುದ್ಧ ಹಾಗೂ ತಂಪು ಪಾನಿ ಬರ್ತಕ್ಕಂಥ ಮಡ್ಡಿ ಪ್ಲಾಟ್ ಅಂದರೆ ಡ್ರೈ ಏರಿಯಾ ಐತ್ರಿ. ಅಲ್ಲಿ ಸದ್ಯಕ್ಕೆ ಉಷ್ಣತೆ ಏಟೈತಪ್ಪ ಅಂದ್ರೆ 40-45 ಡಿಗ್ರಿ ಸೆಲ್ಸಿಯಸ್ ಐತಿ. ಅಂಥದ್ರೊಳಗೆ ನೀವು AC ರೂಮ್ನಾಗ ಕುಂಡಿರ್ತೀರಿ. ಕನಿಷ್ಠ ನಮ್ಮ ಮಂದಿಗೆ ಬಡಬಗರಿಗೆ ತಂಪು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಾಂದ್ರೆ ಹೆಂಗೆ ರೀ? ಒಂದು ಹೊಳೆಯಿಂದ ನೀರು ಬರ್ತೈತಿ, ಅದು ಸರಿಯಾಗಿ ಫಿಲ್ಟರ್ ಆಗಂಗಿಲ್ಲ. ಹಂಗೆ ಹೊಲಸು ಕಲುಷಿತ ನೀರು ಹಂಗೆ ಬರ್ತೈತಿ. ಅದನ್ನು ಅಂಥವೆಲ್ಲ ನೀರು ಕುಡಿಯೋ ಅಂದ್ರೆ ಹೆಂಗೆ ಕುಡಿಬೇಕು? ಅದೇ ಊರಾಗನ 3-4 ಕುಡಿಯೋ ನೀರಿನ ಘಟಕ ಅದಾವು. ಅದನ್ನು ನಮಗೆ ಮಡ್ಡಿ ಪ್ಲಾಟ್ದಾಗ ಒಂದು ಘಟಕ ಇಲ್ಲಾಂದ್ರೆ ಸುಮಾರು 2,000 ಜನಸಂಖ್ಯೆ ಐತಿ ಅಲ್ಲಿ. ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಹೆಂಗೆ ಅಧಿಕಾರ ಮಾಡಕತ್ತೀರಿ? ಇಲ್ಲಿ AC ರೂಮ್ನಾಗ ಇರ್ತೀರಿ, ನಿಮ್ಗೆ ಹೆಂಗೆ ನಿಮ್ಗೆ ಅದು ಕಂಡು ಬರೋಂಗಿಲ್ಲ. ನಾವು ಅಲ್ಲಿ ಬಿಸಿಲಾಗ ಸಾಯ್ತಿರ್ತಾರಲ್ಲ ಜನ, ಅಲ್ಲಿ ಬಂದು ಒಂದು ದಿನ ನೀವು ವಸ್ತಿ ಇರ್ರಿ, ಗೊತ್ತಾಗತ್ತೆ ಹಗಲ ರಾತ್ರಿ ಕೂಡಿ. ಅದಕ್ಕೆ ನಾವು ಇವತ್ತು ಬೆಳಗ್ಗೆಯಿಂದ ಕೂತೀವಿ. ನೀವು ಏನಾದರೂ ಇವತ್ತು ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಇವತ್ತು ರಾತ್ರಿನೂ ಡೇ ಆ್ಯಂಡ್ ನೈಟ್ ಎರಡೂ ಹೋಗತ್ತೆ ನಮ್ಮದು ಹೋರಾಟ. ನಾಳೆನೂ ಮುಂದುವರಿದೈತಿ. ಇದು ಏನಾದರೂ ನೀವು ಶೀಘ್ರ ಪರಿಹಾರ ಮಾಡದೇ ಇದ್ರೆ ಮುಂದೆ ಹೋರಾಟ ನಾವು ಈಗಾಗಲೇ ನಾವು ಈ ಹೇಳಿಕೆ ಪಾಲಿಸೆಲ್ಲ ಕೊಟ್ಟಿವಿ. ಇದು ಬರೀ ಡಾಂಬಿಕ ಆಗಿರ್ಬೋದು ಎಲ್ಲರಿಗೂ. ಆದರೆ ಈ ಮನಸ್ಸಿನ ನೋವುಗಳು ಯಾರಿಗೆ ಹೇಳಬೇಕು? ಅಧಿಕಾರಿಗಳು ಈ ಕಡೆ ಒತ್ತಡನೂ ಇರ್ತೈತಿ. ಕಾನೂನು ರಕ್ಷಣೆ ಮಾಡ್ಕೋಬೇಕು, ನಾವು ರಕ್ಷಣೆ ಆಗಬೇಕು, ಜನರಿಗೂ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದು ದೃಷ್ಟಿಯಿಂದ ನಾವು ಇವತ್ತು ನಿಮ್ಮ ಮಾತಿಗೆ ಬೆಲೆ ಕಟ್ಕೋತ ಬಂದೀವಿ. ನಾವು ಇವತ್ತು ಅದನ್ನು ಅರ್ಥ ಮಾಡಿಕೊಂಡು 15 ದಿನ ಟೈಮ್ ಕೊಟ್ಟಿದ್ರಿ ನಮ್ಗೆ. ಹಿಂದೆ ಮಡ್ಡಿ ಪ್ಲಾಟ್ದಾಗ ಧರಣಿ ಕೂತಾಗ ಇವತ್ತು 2.5 ತಿಂಗಳಾಯ್ತು. ಇನ್ನೂವರೆಗೂ ನೀವು ಸೆನೆದಾಗ ಹಾಯ್ಬರ್ರಿ. ಅದಕ್ಕೆ ಇವತ್ತು ಪರಿಹಾರ ಮಾಡಿರಿ, ಇಲ್ಲ ನಮಗೆ ನ್ಯಾಯ ಕೊಡಿಸ್ರಿ, ಇಲ್ಲ ನಮ್ಗೆ ಇದೇ ರೀತಿ ನಾವು ಹೋರಾಟ ಮಾಡಾಕ್ರೆ ಅವಕಾಶ ನಾವು ಮುಂದುವರಿಸ್ತೀವಿ ಅಂತೇಳಿ ನಾವು ಈ ಮೂಲಕ ವಿನಂತಿ ಮಾಡ್ಕೊತೀವಿ. ಪ್ಲಾಟ್ಗಳ ಸಾರ್ವಜನಿಕರು ಬಂದು ನಿಮ್ಮ ತಾಲೂಕು ಪಂಚಾಯತಿ ಮುಂದೆ ಧರಣಿ ಸತ್ಯಾಗ್ರಹ ಕೊಟ್ಟಿದ್ದಾರೆ. ಅವ್ರ ಬೇಡಿಕೆಗಳನ್ನು ನೀವು ಏನೋ ಈಡೇರಿಸ್ತಾ ಇಲ್ಲ. ಯಾಕೆ ಈಡೇರಿಸ್ತಾ ಇಲ್ಲ? ನೀವು ಸಾರ್ವಜನಿಕರಿಗೆ ಯಾಕೆ ತೊಂದರೆ ಮಾಡ್ತಾಯಿದ್ದೀರಿ? ಈಗ ನೋಡ್ರಿ, ನಿಮಗೆ ಲಾಸ್ಟ್ ಟೈಮ್ ಹೇಳಿದಂಗೆ ನಮ್ಮ ತಾಲೂಕ್ ಪಂಚಾಯತಿಯಿಂದನೂ ಹಕ್ಕುಪತ್ರ ಇಶ್ಯೂ ಆಗಿದ್ದಾವೆ ಮತ್ತು ತಹಶೀಲ್ದಾರ್ ಅವರಿಂದನೂ ಕೂಡ ಹಕ್ಕುಪತ್ರ ಇಶ್ಯೂ ಆಗಿದ್ದು ಅದಾವೆ. ಅದರಲ್ಲಿ ಏನಾಗಿದೆ ಅಂತಂದರೆ ಭಾಳಷ್ಟು ಹಳೆವು ಹಕ್ಕುಪತ್ರ ಇರೋದ್ರಿಂದ ನಾವು ಅದಕ್ಕೆ ಮತ್ತು ಏನು ವಸ್ತುಸ್ಥಿತಿ ಐತಿ ಕೊಣ್ಣೂರು ಮಡ್ಡಿ ಪ್ಲಾಟ್ನಲ್ಲಿ ಅಂತೇಳಿ ಸಮೀಕ್ಷೆ ಮಾಡೋಕ್ಕೆ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದ್ದೀವಿ. ತನಿಖಾ ತಂಡದ ಮುಖ್ಯಸ್ಥರಾಗಿ PMGSY AEE ಅವ್ರನ್ನ ಮತ್ತು ನಮ್ಮ
ಸದಸ್ಯರಾಗಿ ನಮ್ಮ ADPR ಆಗಿರ್ಬೋದು, TPO ಆಗಿರ್ಬೋದು, ಇವ್ರನ್ನೆಲ್ಲ ತನಿಖಾ ತಂಡದ ಮುಖ್ಯಸ್ಥರಾಗಿ ನೇಮಿಸಲಾಗಿತ್ತು. ಅದರಲ್ಲಿ ತನಿಖಾ ತಂಡದವರು ಒಂದು 5ರಿಂದ 6 ಸಲ ಕೂಡ ಮಡ್ಡಿ ಪ್ಲಾಟಿಂಗ್ ವಸ್ತುಸ್ಥಿತಿಯನ್ನು ಅರಿಯಲು 5ರಿಂದ 6 ಸಲ 5ರಿಂದ 6 ಸಲ ವಿಸಿಟ್ ಮಾಡಿದ್ದಾರೆ. ಪ್ರತಿಯೊಂದು ಇಂಡಿವಿಜುವಲ್ ನಕಾಸೆಯನ್ನು ಹಿಡ್ಕೊಂಡು ಅಲ್ಲಿ ವಸ್ತುಸ್ಥಿತಿ ಏನಿದೆ, ನಕಾಸೆ ಆಗಿರ್ಬೋದು, ಅಲ್ಲಿ ಇರೋ ಸೈಟ್ ಇನ್ಸ್ಪೆಕ್ಷನ್ ಆಗಿರ್ಬೋದು, ಎರಡಕ್ಕೂ ಟ್ಯಾಲಿಯನ್ನು ಮಾಡಿದರು. ಟ್ಯಾಲಿ ಮಾಡಿದಾಗ ಅಲ್ಲಿ ಏನಾಗಿದೆ ಅಂತಂದರೆ ಸಮಸ್ಯೆ ಲಿಟಲ್ ಬಿಟ್ ನಾನು ಎಲ್ಲನೂ ತನಿಖಾ ತಂಡದ ಎಲ್ಲನೂ ವಿಷಯವನ್ನು ಹೇಳಂಗಿಲ್ಲ ತಮ್ಮ ಮುಂದೆ. ಲಿಟಲ್ ಬಿಟ್ ಸಮರಿ ಏನು ಹೇಳ್ಬೇಕಂತಂದರೆ, ಕೆಲವೊಬ್ಬರು ಅಲ್ಲಿ ಹಕ್ಕುಪತ್ರ ಪಡೆದವರು ಬೇರೆ ಇದ್ದಾರೆ, ಅಲ್ಲಿ ವಾಸವಾಗಿರೋರು ಬೇರೆ ಇದ್ದಾರೆ. ಆ ಥರ ಇದ್ದವರು ನಾವು ಈಗಾಗಲೇ ಕೂಡ ಅಲ್ಲಿ ಸಾರ್ವಜನಿಕರಿಗೆ ಡಂಗ್ರವನ್ನು ಹೊಡಿಸಿ ತಾವು ಯಾರ್ಯಾರು ಹಕ್ಕುಪತ್ರ ಇದ್ದವ್ರು ಅದಿರಿ, ಅವತ್ತಿನ ದಿನ ನಮ್ಮ ಸಮೀಕ್ಷಾ ತಂಡ ಬರುತ್ತೆ, ಅವತ್ತು ತಾವು ಖುದ್ದು ಸ್ಥಾನಿಕವಾಗಿ ಹಾಜರಿರಬೇಕು ಅಂತ ಕೂಡ ನಾವು ತಿಳಿಸಿದ್ದೀವಿ ಮುಂದೆ. ಅಂಥವರು ಇದ್ದವರು ಮತ್ತು ಒರಿಜಿನಲ್ ಯಾರು ಹಕ್ಕುಪತ್ರ ಇದ್ದಾವೆ ತಾವು ನಮಗೆ ಪ್ರಸ್ತುತಪಡಿಸ್ರಿ ಅಂತ ಕೂಡ ನಾವು ತಿಳಿಸಿದ್ದೀವಿ. ಅಂಥವರು ಪ್ರಸ್ತುತ ಮತ್ತು ನಮ್ಮ ನಕಾಸೆಗೆ ಟ್ಯಾಲಿ ಆಗೋರಿಗೆ ನಾವು ಇಶ್ಯೂ ಮಾಡ್ತೀವಂತೂ ಹೇಳಿದ್ವಿ. ಸದ್ಯ ಈಗ ಚುನಾವಣಾ ನೀತಿ ಸಂಹಿತೆ ಕೂಡ ಇದೆ. ಇದೆಲ್ಲವನ್ನು ಗಮನಿಸಿ ನಾವು ಈಗಾಗಲೇ ಅವರಿಗೆ ತಿಳಿಸಿದ್ದೀವಿ, ನೀತಿ ಸಂಹಿತೆ ಇದೆ, ಈಗ ಹೊಸ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋಕ್ಕೆ ಬರೋದಿಲ್ಲ, ಈ ನೀತಿ ಸಂಹಿತೆ ಮುಗಿಲಿ, ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಒಂದು ಏನು ಪರಿಹಾರ ನೀಡಬೇಕು ಅಂಥೇಳಿ ನಾವು ವಿಚಾರ ಮಾಡ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ದೀವಿ. ಅವರು ಕ್ಷಣಿಕವಾಗಿ ಅವರು ನಮ್ಮ ತಾಲೂಕ್ ಪಂಚಾಯತಿ ಮುಂದೆ ಧರಣಿಯನ್ನು ಕೂತಿದ್ದಾರೆ. ಅವ್ರು ಕುಡಿಯೋ ನೀರಿನ ಸಮಸ್ಯೆ ಇದೆ, ಶುದ್ಧ ಕುಡಿಯೋ ನೀರಿನ ಘಟಕ ಹೇಳಿದ್ರು ತಾಲೂಕ್ ಪಂಚಾಯತಿ ಇವು ಏನು ಅಲ್ಲ. ಈಗ ನೋಡ್ರಿ, ತಮಗೂ ಗೊತ್ತಿದ್ದಂಗೆ 15ನೇ ಹಣಕಾಸಿಂದ ಈಗ ಏನು ಅನುದಾನದಲ್ಲಿ ಇದಕ್ಕೆ ಕೊಣ್ಣೂರು ಮಡ್ಡಿ ಪ್ಲಾಟಿಗೆ ಏನು ಬರುತ್ತೆ, ಈಗಾಗಲೇ ಡ್ರೈನೇಜ್ ವ್ಯವಸ್ಥೆಯನ್ನು ಕೂಡ ನಮ್ಮ 15ನೇ ಹಣಕಾಸಿನಲ್ಲಿ ಇಟ್ಟುಕೊಂಡು ಅಲ್ಲಿ ಡ್ರೈನೇಜ್ ಹಂತವಾಗಿ, ಯಾಕಂತಂದ್ರೆ ಒಮ್ಮಿಂದೊಮ್ಮೆ ಸರ್ಕಾರದಲ್ಲಿ ಅನುದಾನದ ಲಭ್ಯತೆಗೊಳಪಟ್ಟು ಮತ್ತು ನಮ್ಮ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಹಂತವಾಗಿ ನಾವು ಡೆವಲಪನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ಈಗಾಗಲೇ CC ರೋಡು ಆಗಿರ್ಬೋದು, ಮತ್ತು ಡ್ರೈನೇಜ್ ವ್ಯವಸ್ಥೆ ಆಗಿರ್ಬೋದು, ಅವನ್ನೆಲ್ಲವನ್ನು ಮಾಡ್ತಾಯಿದ್ದೀವಿ. ಹಂತವಾಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ನಾವು ಬೋರ್ವೆಲ್ಲನ್ನು ಕೊರೆದು ಅಲ್ಲಿ ಕೂಡ ಸ್ವಲ್ಪ ಕಡಿಮೆ ಇರಬೇಕು, ಆ ಪಾಪ್ಯುಲೇಷನ್ಗೆ ತಕ್ಕ ಮಟ್ಟಿಗೆ ಸಪ್ಲೈ ಇರೋಕ್ಕಿಲ್ಲ, ಬಟ್ ಸಪ್ಲೈ ಮಾಡ್ತಾಯಿದ್ದೀವಿ ಕುಡಿಯೋ ನೀರಿನ ವ್ಯವಸ್ಥೆ. 9 ನಂಬರ್ ಬುಕ್ನಲ್ಲಿ ನಮ್ಮ ಸೇರಿಸಿ ಇದು ಮಾಡಬೇಕು, ಹಕ್ಕುಪತ್ರ ವಿತರಣೆ ಮಾಡಿ ನಮ್ಮ ಉತ್ತರ ರೆಡಿ ಮಾಡಿಕೊಡ್ಬೇಕಂತ ಅವ್ರು ಒತ್ತಾಯ ಮಾಡ್ತಾಯಿದ್ದಾರೆ. ಅಲ್ಲ, ಈಗ 9 ನಂಬರಿಗೆ ಸೇರಿಸೋದು ಬೇರೆ, ಹಕ್ಕುಪತ್ರದ ವಿಷಯದ ಬೇರೆ ಇದೆ. 9 ನಂಬರಲ್ಲಿ ಏನಿರುತ್ತೆ, ನಮ್ಮ ಆಸ್ತಿ ರಿಜಿಸ್ಟರ್ ವೈ ಅದು 9 ನಂಬರ್. ಆಸ್ತಿ ರಿಜಿಸ್ಟರ್ ವೈ ಅಂತಂದರೆ ಅವರು ಯಾರು ಅಲ್ಲಿ ಸ್ಥಾನಿಕವಾಗಿ ಅವರು ವಾಸವಾಗಿದ್ದಾರೆ, ಒಂದು ಟ್ಯಾಕ್ಸ್ ಕಲೆಕ್ಷನ್ ಪರ್ಪಸ್ ಅಂತೇಳಿ 9 ನಂಬರ್ ಮೇಂಟೈನ್ ಮಾಡಿರ್ತಾರೆ. ಬಟ್ ಅದೇ ನಮ್ಮ ಮಾಲೀಕತ್ವದ ಹಕ್ಕಂತೇಳಿ ನಾವು ಅಧಿಕೃತ ಅಲ್ಲ 9 ನಂಬರ್ ರಿಜಿಸ್ಟರ್. ಅದ್ರ ಪ್ರಕಾರ ನಾವು ಹಕ್ಕುಪತ್ರ ಪ್ರಕಾರ ನಾವು ಹಿಂದೆ ಇಶ್ಯೂ ಆಗಿರ್ತಾವೆ ಹಕ್ಕುಪತ್ರ, ಅದನ್ನು ನಾವು ಅಧಿಕೃತ ಅಂತೇಳಿ ನಾವು ಪರಿಗಣನೆ ಮಾಡಬೇಕಾಗುತ್ತೆ. 9 ನಂಬರ್ ರಿಜಿಸ್ಟರ್ ಈಸ್ ನಾಟ್ ಎ ವ್ಯಾಲಿಡ್ ಡಾಕ್ಯುಮೆಂಟ್ ಫಾರ್ ಓನರ್ಶಿಪ್. ಥ್ಯಾಂಕ್ ಯು ಸರ್.